ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಯಾವುದೋ ಮೊಳಕಾಲ್ಮೂರು ಅನ್ನೋ ಒಂದು ಕ್ಷೇತ್ರ ತಗೊಳ್ತೀನಿ. ಅಲ್ಲಿನ ಶಾಸಕರು ಆ ಊರಿನ ಚರಂಡಿ ರಸ್ತೆ ಬಗ್ಗೆ ಉಲ್ಲೇಖ ಮಾಡ್ತಿದ್ದಾರೆ. ಪ್ರಶ್ನೆ ಕೇಳಿದ್ರು, ಸಂಕ್ಷಿಪ್ತವಾಗಿ ಕೇಳಿದ್ರು. ಅಂದರೆ ಸಂಬಂಧಪಟ್ಟಂಥ ಮಂತ್ರಿಗಳು ಉತ್ತರ ಕೊಡಬೇಕಾಗತ್ತೆ. ಬಟ್ ಅದು ಹಂಗಿದೆಯಾ ಇಲ್ವಂತ ಕ್ರಾಸ್ ಚೆಕಿಂಗ್ ಈಗ ಟೈಮು. ಅದಕ್ಕೆ ನಾವು ಒಂದು ತಿಂಗಳು ಮುಂಚೆ ನಾವು ನೋಟಿಸ್ ಕೊಡ್ತೀವಿ ಅವ್ರಿಗೆ. ಹಾ 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 ಈಗ ಅಧಿವೇಶನ ಇದೆ ಅಂದರೆ ಇಂತಿಂತದ್ದು ಕೇಳ್ತಾರೆ. ನಾವು 30 ದಿನಗಳ ಮುಂಚೆ ಸಮನ್ಸ್ ಇಶ್ಯೂ ಮಾಡಿಬಿಡ್ತೀವಿ. ಈ ನಡುವೆ ರಿಲ್ಯಾಕ್ಸ್ ಮಾಡಿ 15 ದಿನಕ್ಕೆಲ್ಲ ಕೊಡ್ತಾ ಇದ್ದಾರೆ. ಆ್ಯಕ್ಚುಲಾಗಿ ಹಿಂದೆ ಒಂದು ತಿಂಗಳು ಪ್ರಶ್ನೆಗೆ ಉತ್ತರನೂ ಬಂದ್ಬಿಡ್ತಾ ಇತ್ತು. ಈ ಸಿಸ್ಟಮ್ ಹೋಯ್ತು. ನಾವು ಪ್ರಶ್ನೆ ಹಾಕಿದ್ರೆ ಉತ್ತರ ಹಾಕಿ ಒಂದು ಕಡೆ ಪ್ರಶ್ನೆ, ಒಂದು ಕಡೆ ಉತ್ತರ ಓದ್ಕೊಂಡ್ಬಂದು ಕೇಳೋರು. ಈಗ ಆರ್ಥ ಸಿಸ್ಟಮ್ ಹೊಟ್ಟೋಯ್ತು. ಈಗ ಎಲ್ಲ ಕಡೆ ಏನಾಗಿದೆ, ಪ್ರಶ್ನೆ ಹಾಕಿ ಆಮೇಲೆ ಸೆಷನ್ ಸೇರಿದಾಗ ಉತ್ತರ ಬರೋದು. ಕೆಲವು ಉತ್ತರನೇ ಬರಲ್ಲ, ಹೌದು, ಉತ್ತರಗಳೇ ಬರಲ್ಲ. ವಾಟ್ ಈಸ್ ದಿ ಪರ್ಪಸ್ ಆಫ್ ಪುಟಿಂಗ್ ಎ ಕ್ವಶನ್? ಅವಾಯ್ಡ್ ಮಾಡ್ತಾರೆ. ಎಲ್ಲೆಲ್ಲಿ ಮೋಸ ಆಗಿರುತ್ತೆ, ದುಡ್ಡು ತಿಂದಿರ್ತಾರೆ ಅಧಿಕಾರಿಗಳಿರ್ಬೋದು, ಇಂಜಿನಿಯರ್ಗೆ ಯಾರು ಅಂತ ಸಂದರ್ಭದಲ್ಲಿ ಕ್ವಶನ್ ಉತ್ತರಗಳು ಬರಲ್ಲ. ಅದಕ್ಕೋಸ್ಕರವೇ ಇದು ಈ ಥರ ಟೈಮ್ ವೇಸ್ಟ್ ಆಗ್ತದೆ. ಆಮೇಲೆ ಶಾರ್ಟ್ ನೋಟಿಸ್ ಕ್ವಶನ್ ಅಂತ ಇರುತ್ತೆ. 30 ದಿನ 15 ದಿನ ಮುಂಚೆ ಅಲ್ಲ, ಈಗ ನಾಳೆ ನಾಡಿದ್ದು ಒಂದು ಕ್ವಶನ್ ಆಗೋದಕ್ಕೆ ಶಾರ್ಟ್ ನೋಟಿಸ್ ಕ್ವಶನ್ ಇದೆ, ಅದಕ್ಕೂ ಅವಕಾಶ ಇದೆ. ಆಮೇಲೆ ಕೊಟ್ಟಿರೋ ಪ್ರಶ್ನೆಗೆ ಸಮರ್ಪಕವಾದ ಉತ್ತರ ಸಿಕ್ಕಿಲ್ಲ, ಇನ್ನೂ ಸ್ವಲ್ಪ ಡೀಟೇಲ್ಸ್ ಬೇಕು ಅಂದಾಗ ದಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಹಾಫ್ ಆನ್ ಅವರ್ ಡಿಸ್ಕಷನ್ ಅಂತ ವಾರದಲ್ಲಿ. ಆ ಪ್ರಶ್ನೆಗಳಿಗೆ ಉತ್ತರ ಸಮರ್ಪಕ ಇಲ್ಲ ಅಂದರೆ ಮಂಗಳವಾರ ಗುರುವಾರ ಯಾವುದೋ 2 ದಿನ ಮತ್ತು ಅದಕ್ಕೆ ಅವಕಾಶ ಇದೆ. ಸೊ ದಿಸ್ ಆರ್ ದಿ ವೇರಿಯಸ್ ಪಾರ್ಲಿಮೆಂಟರಿ ಡಿವೈಸ್. ಕ್ವಶನಲ್ಲಿ ಸಮರ್ಪಕ ಸಿಕ್ಕಿಲ್ಲ ಅಂದರೆ ಶಾರ್ಟ್ ನೋಟಿಸ್ ಕ್ವಶನ್ ಹಾಕ್ಬೋದು. ಆಮೇಲೆ ಹಾಫ್ ಆನ್ ಅವರ್ ಡಿಸ್ಕಷನ್ ಅಂತ ಇದೆ. ಇದು ಉಪಪ್ರಶ್ನೆ. ಆಮೇಲೆ ಪ್ರಶ್ನೋತ್ತರ ಶುಡ್ ಬಿ ಕನ್ಫೈನ್ಡ್ 1 hour ಅಂತ ಇರುತ್ತೆ. ದಿನಗಟ್ಟಲೆ ಮಾತಾಡ್ತಾರೆ. ಇಟ್ ಹ್ಯಾಸ್ ನೋ ಮೀನಿಂಗ್. ಅವಾಗ ರಾಜಕೀಯ ಭಾಷಣ ಮಾಡೋದು, ನಿಮ್ಮ ಸರ್ಕಾರ ಹೀಗೆ ಮಾಡಿದ್ವು, ನಮ್ಮ ಹೀಗೆ ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತೀವಿ. ಕೆಲವು ಸರಿ ಕ್ವಶನ್ ಅವರೇ ಇರಲ್ಲ. ನಿಜ. ಸೊ ಅದೊಂದು ದಿ ಪರ್ಪಸ್ ಆಫ್ ಪುಟಿಂಗ್ ಕ್ವಶನ್ ಏನಾಗಿದೆ, ಇಟ್ ಹ್ಯಾಸ್ ಲಾಸ್ಟ್ ಇಟ್ಸ್ ಸ್ಯಾಂಕ್ಟಿಟಿ. ಹೌದು, ಅದು ಒಟ್ಟೋಗಿದೆ. ಇದಿಲ್ಲ ಅಂದಾಗ ಏನು ಮಾಡ್ತಾರೆ, ಇವತ್ತು ಇನ್ನೊಂದು ನೆಕ್ಸ್ಟ್ ಶೂನ್ಯ ವೀಡ್ ಅಂತ ಒಂದು ಹೇಳ್ತೀವಿ ನಿಮಗೆ. ನಿಲುವಳಿ ಸೂಚನೆ. ನಿಲುವಳಿ ಸೂಚನೆ. ನಿಲುವಳಿ ಸೂಚನೆ ಅಂದರೆ ಏನು ಅಂದರೆ, ಪ್ರಶ್ನೋತ್ತರ ಆದಮೇಲೆ ಆವತ್ತಿನ ದಿನವೇ ಬೆಳಗ್ಗೆ ಅವ್ರು ನೋಟಿಸ್ ಕೊಟ್ಟಿರಬೇಕು ಮುಂಚೆನೆ. ಇವತ್ತು ಸೆಷನ್ 11 ಗಂಟೆಗಿದೆ ಅಂತ ಹೇಳಿದ್ರೆ ಬೆಳಗ್ಗೆ ಅಲ್ಲಿ 1 hour ಮುಂಚೆ ನೋಟಿಸ್ ಕೊಟ್ಟಿರಬೇಕು. ಅದನ್ನು ನಾವು ಇಮ್ಮಿಡಿಯೇಟಾಗಿ ಅದನ್ನು ತೊಗೊಂಡು ಅದು ಸರಿಯಾಗಿದೆಯಾ, ಈ ರೂಲ್ಸ್ಗೆ ಅನುಗುಣವಾಗಿದೆ ಇಲ್ವ ಅಂತ ತಿಳ್ಕೊಂಡು ನಾವು ವಿ ಸೆಂಡ್ ಇಟ್ ಟು ಲಾ ಮಿನಿಸ್ಟರ್, ವಿ ಸೆಂಡ್ ಇಟ್ ಟು ಚೀಫ್ ಮಿನಿಸ್ಟರ್ ಅಂಡ್ ಕನ್ಸರ್ನ್ ಮಿನಿಸ್ಟರ್ ಕಳಿಸಿ ಆಮೇಲೆ ಇದನ್ನು ನೋಡ್ತೀವಿ. ಇದು ಕ್ರಮಬದ್ಧವಾಗಿದೆ ಅಂತ ಹೇಳಿದ್ರೆ ಸ್ಪೀಕರ್ ಮನದಟ್ಟು ಆದರೆ ನಾವು ಅದನ್ನೇನು ಮಾಡ್ತೀವಿ, ಹೌಸಲ್ಲಿ ಒಂದು ಮೋಷನ್ ಮೂವ್ ಮಾಡ್ತಾರೆ. ಅದಕ್ಕೆ ಮೆಜಾರಿಟಿ 1/10 ಇರಬೇಕು, 23 ಜನ ಇರಬೇಕು. ಅದಕ್ಕೆ ಒಪ್ಪಿಗೆ ನೀಡಿದ್ರೆ ಆಮೇಲೆ ನಾವು ಚರ್ಚೆಗೆ ತೊಗೋಬೋದು. ಇವಾಗ ಏನಿಲ್ಲ, ನಾನು ನೆಡುವರೆ ಸೂಚನೆ ಕೊಟ್ಟಿದ್ದೆ ಅಧ್ಯಕ್ಷತೆ ತಗೊಳ್ಳಿ ಅಂತ ಅಷ್ಟೇ, ರೂಲ್ಸ್ ಬಿಟ್ಬಿಡ್ತಾರೆ. ಹಿಂದೆ ನಾನು ಹೇಳಿದೆ, ನಾಗರತ್ನಮ್ಮ ಅಂತ ಹೇಳಿದೆ, ನಿಲುವಳಿ ಸೂಚನೆ ಕೊಟ್ಟರೆ ಹೌಸ್ ಬೆಲ್ ಮಾಡೋದಕ್ಕೆ ಮುಂಚೆ ನಾವು ರಿಪ್ಲೈ ಕೊಟ್ಬಿಡ್ತಾ ಇದ್ವಿ. ಕವರ್ ಹಾಕ್ಬಿಟ್ಟು ವಾಟಾಳ್ ನಾಗರಾಜ್ ಆರ್ಮಗಮ್ ಅಂತ ಬರೆದ್ಬಿಟ್ಟು ನಿಮ್ಮ ನಿಲುವಳಿ ಸೂಚನೆಗೆ ಅಂಗೀಕಾರವಾಗಿರುವುದಿಲ್ಲ ಅಥವಾ ತಿರಸ್ಕಾರ ಅಷ್ಟೇ, ಮತ್ತು ಮಾತಾಡೋವಾಗೇ ಇಲ್ಲ, ಕ್ಲೋಸ್. ನೋಡಿ, ಅವ್ರ ಟೇಬಲ್ ನೋಡ್ತಾ ಇದ್ವಿ. ಗದ್ದಲ ಗಲಾಟೆಗೆ ಅವಕಾಶ ಇಲ್ದಿರಂಗೆ ದಿನಗಟ್ಟಲೆ ನಿಲುವಳಿ ಸೂಚನೆಗೆ ಚರ್ಚೆ ಮಾಡ್ತಾರೆ. ನಾಗರತ್ನಮ್ಮ ಸ್ಪೀಕರ್ ಇದ್ದಾಗ ಒಂದು ದಿನವೂ ಬಿಡ್ತಿಲ್ಲ, ಕವರ್ ಹಾಕಿ ಟೇಬಲ್ ಮೇಲೆ ಹೋಗ್ಬಿಡ್ತಾ ಇತ್ತು. ನಿಮ್ಮ ನಿಲುವಳಿ ಸೂಚನೆ ನಿಯಮಗಳ ಅನುಗುಣವಾಗಿಲ್ಲ, ತಿರಸ್ಕರಿಸಲಾಗಿದೆ, ಈ ಥರ ಅವ್ರು ಕೊಟ್ಬಿಡ್ತಾರೆ. ಮತ್ತೆ ರೈಸೇ ಮಾಡೋಂಗಿಲ್ಲ. ಈಗ ಮ್ಯಾಟರ್ ಆಫ್ ರೈಟ್, ರೂಲ್ಸ್ ಗಿಲ್ಸ್ ಆದರೆ ದಿಸ್ ಈಸ್ ಬಿಕಾಸ್ ಲ್ಯಾಕ್ ಆಫ್ ಟ್ರೈನಿಂಗ್ to the legislator and lack of knowledge to the presiding officer, lack of knowledge of the secretary. All the system is failure. ಇದೆಲ್ಲ ಯಾಕೆ ಅಂದರೆ ಸಭಾಧ್ಯಕ್ಷರು ಸರಿಯಾಗಿ ತಿಳ್ಕೊಂಡಿರಬೇಕು, ಕಾರ್ಯದರ್ಶಿ ತಿಳ್ಕೊಂಡಿರಬೇಕು, ಮಂತ್ರಿಗಳು ತಿಳ್ಕೊಂಡಿರಬೇಕು. ಯಾರೂ ತಿಳ್ಕೊಳಕ್ಕೆ ಹೋಗದೇ ಇದೆ. ಗೊತ್ತಿದ್ದು ಕೆಲವರು ತಪ್ಪು ಮಾಡ್ತಾರೆ, ಗೊತ್ತಿಲ್ಲದೆ ಕೂತ್ಕೊಂಡಿರೋರು ಇರ್ತಾರೆ, ಸಭಾಧ್ಯಕ್ಷರು ಇರ್ತಾರೆ. ಸರ್, ಇನ್ನೊಂದಿದೆ, ಗಮನ ಸೆಳೆಯುವ ಸೂಚನೆ. ಏನು ಹಂಗಂದ್ರೆ? ಗಮನ ಸೆಳೆಯುವ ಸೂಚನೆ ಅಂದರೆ ಅದಕ್ಕೆ ಸ್ಕೋಪ್ ಭಾಳ ಲಿಮಿಟೆಡ್ಡು. ಈಗ ನಾನು ಇಲ್ಲೆಲ್ಲ ಹೋಗ್ತಾ ಇದ್ದೀನಿ, ಮಲ್ಲೇಶ್ವರಮಲ್ಲಿ ಫುಟ್ಪಾತಲ್ಲಿ ಬರೀ ಅಂಗಡಿಗಳು ಇಟ್ಕೊಂಡ್ಬಿಟ್ಟಿರ್ತಾರೆ, ನಡೆಯೋಕ್ಕಾಗಲ್ಲ, ಜನಗಳ ತೊಂದರೆ ಆಗ್ತಾಯಿದೆ. ಇದೆಷ್ಟು ಸರಿ ಪೇಪರ್ ಬರುತ್ತೆ, ಟಿ ವಿಲಿ ಬರುತ್ತೆ, ಏನೋ ಮಾಡಿ ಅದಕ್ಕೆ ಏನು ಮಾಡ್ತೀನಿ, ನೋಟಿಸ್ ಕೊಡ್ತೀನಿ. ನಾನು ಮಲ್ಲೇಶ್ವರ ಕ್ಷೇತ್ರದಲ್ಲಿದ್ದೀನಿ, ಅಲ್ಲಿ ಪಾದಚಾರಿಗಳ ಮಾರ್ಗದಲ್ಲಿ ನಡೆಯೋಕ್ಕೆ ಆಗ್ತಾ ಇಲ್ಲ. ಐ ಕಾಲ್ ದಿ ಅಟೆನ್ಷನ್ ಆಫ್ ದಿ ಮಿನಿಸ್ಟರ್ ಫಾರ್ ಸೋನ್ಸೋ ರಿಗಾರ್ಡಿಂಗ್ ದಿ ಮಿನೇಸ್ ಆಫ್ ಫುಟ್ಪಾತ್. ಅಥವಾ ನಾಯಿಗಳು ಬಂದು ಕಚ್ತಾ ಇದೆ, ಅದನ್ನು ಒಂದು ನೋಟಿಸ್ ಕೊಡ್ತೀವಿ, ಗಮನ ಸೆಳೆಯುವ ಸೂಚನೆ ಅಂತ. ಅದು ಸ್ಕೋಪ್ ಇಸ್ ವೆರಿ, ನಾವು ಅದನ್ನು ಅವ್ರ ಗಮನ ಸೆಳೆದಾಗ ಅವರೆಲ್ಲ ಡಿಪಾರ್ಟ್ಮೆಂಟ್ ಇನ್ಫಾರ್ಮೇಷನ್ ತೊಗೊಂಬಂದು ನಮಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ.
ರಿಟರ್ನ್ ಸ್ಟೇಟ್ಮೆಂಟ್. ಆ ರಿಟರ್ನ್ ಸ್ಟೇಟ್ಮೆಂಟ್ ಓದ್ಕೊಂಡು ಅವರು ಕೊಟ್ಟಿದ್ದು ಸರಿಯಾಗಿದೆಯಾ ಇಲ್ಲ ಅಂತ ಕೊಟ್ಟು ಸಮಂಜಸವಾಗಿ ಸುಮ್ಮನೆ ಇದ್ಬಿಡ್ರು. ಇಲ್ಲ ಅಂತ ಹೇಳಿದ್ರೆ ಸ್ಪಷ್ಟೀಕರಣ, ಕ್ಲಾರಿಫಿಕೇಶನ್, ವಿ ಕಾಲ್ ಇಸ್ ಕ್ಲಾರಿಫಿಕೇಶನ್. ಕ್ಲಾರಿಫಿಕೇಶನ್ ಕೇಳಿದಾಗ ಅವರು ಉತ್ತರ ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ಬೇರೆ ರೂಪದಲ್ಲಿ ಯಾವ್ದಾದ್ರು ಬೇರೆ ರೂಪದಲ್ಲಿ ಚರ್ಚೆಗೆ ತೊಗೊಂಬನ್ನಿ ಅಂತ ಹೇಳ್ತಾರೆ. ಗಮನ ಸೆಳೀತಾರೆ. ಗಮನ ಸೆಳೆದಾಗ ಸಮಾಧಾನ ಆಗದೇ ಇದ್ದರೆ ಬೇರೆ ರೂಪದಲ್ಲಿ ಚರ್ಚೆ ತೊಗೊಂಬನ್ನಿ ಅಂತ ಹೇಳೋಕ್ಕೆ ಅವಕಾಶ.